ಹಾಯ್ ಗಾಯ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಸೊ ಎಸ್, ಇವಾಗ ನೀವು ನೋಡ್ತಾ ಇರೋ ವ್ಲಾಗ್ ಬಂದು ನಾವು ಇದಕ್ಕೆ ಹೊರಗೆ ಹೋಗ್ತಾಯಿದ್ವಿ. ಸೊ ಹಾಗೆ ಒಂದೆರಡು ದಿವಸ ಟ್ರಿಪ್ ಹೊಡ್ಕೊಂಡು ಬರೋಣ ಅಂತ. ಅದಕ್ಕೆ ಇಲ್ಲಿ ಬೆಳಗ್ಗೆ 6:30ಗೆ ಎದ್ದು ಅಂದರೆ 6:30ಗೆ ಹೊರಡ್ತಾ ಇದ್ವಿ. ಆದರೂ ಅದು ಇದು ಎಲ್ಲ ಜೋಡಿಸ್ಕೊಂಡು ಹೊರಡೋಷ್ಟೊತ್ತಿಗೆ 7 ಗಂಟೆ ಆಯಿತು. ನಮಗೇನು ಬೇಗ ಹೋಗಬೇಕು ಅನ್ನೋ ನೆಸೆಸಿಟಿ ಏನು ಇರಲಿಲ್ಲ. ಅದಕ್ಕೆ ಇಲ್ಲಿ ಹೊರಡೋಕ್ಕಿಂತ ಮುಂಚೆ ಅಂದರೆ ಕಾರೆಲ್ಲ ವಾಶ್ ಮಾಡಿಸಿದ್ವಿ, ಹೊರಗಡೆನೇ ಕೊಟ್ಟು ಪೂಜೆ ಮಾಡಿಕೊಂಡು ಹೊರಟಿದ್ವಿ. ರೋಡು ತುಂಬ ಚೆನ್ನಾಗಿತ್ತು, ಚೆನ್ನಾಗೇ ಹೋಗ್ತಾ ಇದ್ವಿ. ಆಗುಂಬೆ ಘಾಟಲ್ಲಿ ಯಾವುದೋ ಒಂದು ಲಾರಿನೋ ಏನೋ ಅವ್ರು ಕೆಟ್ಟಿ ನಿಂತುಬಿಟ್ಟಿತ್ತು. ಸೊ ಅದಕ್ಕೆ ಅಲ್ಲಿ ಅರ್ಧ ಗಂಟೆ ಟ್ರಾಫಿಕ್ ಜಾಮ್ ಆಗಿತ್ತು. ಸುಮ್ಮನೆ ನಿಂತಿದ್ವಿ, ಘಾಟಲ್ಲಿ ಹಿಂಗೇ ನಿಂತಿದ್ವಿ. ಸೊ ಆ ಕಡೆಯಿಂದ ಒಂದು ಕಾರ್ ಹೋಗಬೇಕು, ಈ ಕಡೆಯಿಂದ ಒಂದು ಕಾರ್ ಬರಬೇಕು, ಆ ಥರನೇ ಆಗ್ತಿತ್ತು. ಏನಿಲ್ಲ ಸ್ವಲ್ಪ ಕಟ್ಟು ಆಮೇಲೆ ಗಂಟೆ ಸಿಗಲ್ಲ. ಜಲ್ದಿ ನುಂಗ್ಬೇಕಂತೆ, ಜಲ್ದಿ ನುಂಗ್ಬೇಕು. ನಮ್ಮಪ್ಪ ಕಾಡಲ್ಲಿ ಏನು ಮಾಡೋಕ್ಕಿರ್ತೈತೆ. ಸೊ ನಾವು ಹೋಗ್ತಾ ಇರೋದು ಫಸ್ಟಿಗೆ ಉಡುಪಿಯಲ್ಲೇ ನಾನು ರೆಸಾರ್ಟ್ ಬುಕ್ ಮಾಡಿರೋದು. ಉಡುಪಿಯಿಂದ ಒಂದು 20 ಕಿಲೋಮೀಟರ್ಸ್ ಆಗುತ್ತೆ. ನಮಗಿನ್ನ ಚೆಕ್ಕಿನಿಗೆ ಟೈಮ್ ಇತ್ತು. ಆನ್ ದಿ ವೇ ಮಲ್ಪೆ ಬೀಚ್ ಮೇಲೆ ಹೋಗಬೇಕಿತ್ತು. ಸೊ ಮಲ್ಪೆ ಬೀಚ್ ಹತ್ರ ಒಂದು ಸ್ಟಾಪ್ ಕೊಟ್ಟು ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ಗಾಳಿಗೇನೋ ಕೇಳಿಸಲ್ಲ ಅನಿಸುತ್ತೆ. ಸೊ ಫೈನಲಿ ಮಲ್ಪೆ ಬೀಚಿಗೆ ಬಂದಿದ್ದೀವಿ ಗಾಯ್ಸ್. ಈ ಮಾಲ್ಡೀವ್ಸ್ ಏನಿಲ್ಲ ಇದ್ರ ಮುಂದೆ. ವಾ 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 ಸೈಡ್ ಬರ್ರಿ. ಅದ್ರೊಳಗೆ ಹೋಗಿ 30 ರೂಪಾಯಿ. ನಾವು ಬರೋಣ ಇರು. ಬೀಚ್ ಅಂದ್ರೇ ಅಷ್ಟು ಚೆನ್ನಾಗಿರುತ್ತೇನಪ್ಪ. ಅದು ನೋಡು, ಅಲ್ಲೆಲ್ಲ ಹೋಗಕ್ಕೆ ಬಿಡಲ್ವಾ? ಬಿಡ್ತಾರೆ. ಪಾನಿ ಬುಡ್ಡಿ ನೋಡಿಲ್ಲ, ಪಾಪಣಿ ನೋಡಿಲ್ಲ. ನೋಡಿಲ್ಲಿ ಏ ಪ್ಯಾಂಟ್ ಐತ್ರಿ. ಪಾಪಣಿ ಫಸ್ಟ್ ಬೀಚ್. ಮತ್ತೆ 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 ಇನ್ನ ಮುಂದೆ ಕರ್ಕೊಂಡು ಹೋಗ್ರಿ. ಅವಳಿಗೆ ಎತ್ಕೊಂಡೋಗಿ ಎಲ್ಲ ಚಪ್ಪಲಿ ಬಿಚ್ಕೊಂತ. ಆನ್ ದಿ ವೇ ಇತ್ತು ಅಂತ ಎಲ್ಲರೂ ಒಂದೆರಡು ಫೋಟೋ ತಕ್ಕೊಂಡು ಹಾಗೆ ಬೀಚ್ ನೋಡ್ಕೊಂಡು ಏನಾದರೂ ಫಿಶ್ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಬಂದಿದ್ದು ಅಷ್ಟೇ. ನಾವು ಹಳದಿ ಪ್ರೇಮ್ ಬೇಡ ಬೇಡ, ಇದೇ ಇರಲಿ. ವೈಟಾ ಇದೆಷ್ಟಣ್ಣ? 100 ಹಾಗೆ ಅಲ್ಲಿ ತುಂಬ ಶಾಪಿಂಗ್ಸ್ ಮಾಡ್ಬೋದು. ಇವಾಗ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಶಾಪ್ಸ್ಗಳೆಲ್ಲ ಆಗಿದೆ. ನಾವು ಗಾಗಲ್ಸ್ ಎಲ್ಲ ಮನೇಲೇ ಬಿಟ್ಟು ಬಂದುಬಿಟ್ಟಿದ್ವಿ. ಅದಕ್ಕೆ ಅಲ್ಲೊಂದೆರಡು ತೊಗೊಳ್ಳೋಣ, ಬೀಚ್ ಹತ್ರ ಅಂದಮೇಲೆ ಇರಲೇಬೇಕಲ್ಲ ಅಂತ ಅಲ್ಲೊಂದೆರಡು ಎಲ್ಲ ಸನ್ ಗ್ಲಾಸಸ್ ಎಲ್ಲ ತೊಗೊಂಡ್ವಿ. ಪಾಪುಗೊಂದು ತೊಗೊಂಡ್ವಿ, ಅದು ಏನೋ ಗೊತ್ತಿಲ್ಲ, ಥ್ಯಾಂಕ್ಫುಲಿ ಅವಳು ಹಾಕ್ಕೊಂಡ್ಳು ಇದನ್ನು ಗ್ಲಾಸಸ್ ಎಲ್ಲ. ಆಮೇಲೆ ಅಲ್ಲಿಂದ ನಾವು ಆನ್ ದಿ ವೇ ರೆಸಾರ್ಟಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ತುಂಬ ಚೆನ್ನಾಗಿತ್ತು. ನಾನು ಅಂದರೆ ಈ ರೆಸಾರ್ಟಿಗೆ ಹೈವೇಲೂ ಹೋಗ್ಬೋದು, ಇನ್ನೊಂದು ಈ ಥರ ಶಾರ್ಟ್ ಕಟ್ ವಿಲೇಜ್ ಒಳಗಿಂದನೂ ಹೋಗ್ಬೋದು. ಸೊ ನಾವು ಕಂಪ್ಲೀಟ್ ನಮ್ಮ ರೆಸಾರ್ಟಿಗೆ ಹೋಗೋ ತನಕನೂ ಇದೇ ಥರನೇ ಇತ್ತು ರೋಡು. ಆ ಕಡೆ ಸೈಡ್ ನದಿ, ಈ ಕಡೆ ಸೈಡು ಬೀಚು. ಎಂಥ ವ್ಯೂ ಅಂದರೆ, ಆಮೇಲೆ ಟ್ರಾಫಿಕ್ ಕೂಡ ಇರಲಿಲ್ಲ. ಸೊ ನಾನು ಗೂಗಲಲ್ಲಿ ನೋಡಿಬಿಟ್ಟು ಈ ರೋಡನ್ನ ಇದು ಮಾಡ್ಕೊಂಡಿದ್ದೆ. ಸೊ ಎಸ್, ಫೈನಲಿ ನಾವು ಬಂದ್ವಿ. ಇವಾಗ ನಾವು ಸ್ಟೇ ಆಗ್ತಿರೋ ಅಂಥ ರೆಸಾರ್ಟಲ್ಲಿ ಒನ್ ಆಫ್ ದಿ ಬೆಸ್ಟ್ ರೆಸಾರ್ಟ್ ಇದು. ಕಂಪ್ಲೀಟಾಗಿ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ. ನಿಮಗೆ ಪ್ರೈಸ್ ಡೀಟೇಲ್ಸು ಎಲ್ಲದನ್ನು ಹೇಳ್ತೀನಿ. ಇದ್ರದ್ದು ನೇಮ್ ಬಂದು ಸಾಯಿ ರಾಧಾ ಹೆರಿಟೇಜ್
ರೆಸಾರ್ಟ್. ಇಟ್ಸ್ ಎ ಬೀಚ್ ರೆಸಾರ್ಟ್ ಆಯಿತಾ. ಎಸ್ ಗೈಸ್, ಬಂದ್ವಿ ಇವಾಗ. ಅಲ್ಟಿ ಇದೆ ಮಾತ್ರ ಲೊಕೇಶನ್ನು. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ನೋಡಿ. ಇಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡಿ. ಅಲ್ಲೇ ಕಾಣಿಸ್ತಾ ಇದೆ ಬೀಚು. ರೂಮ್ ಒಳಗೆ ಹೋಗೋಣ. ರೂಮ್ ಚೂರು ಕೂಡ ಕೊಡ್ತೀನಿ ನಿಮಗೆ, ಹೇಗಿದೆ ಏನು ಅಂತ ಎಲ್ಲ. ಸೊ ನಾವು ಆಲ್ರೆಡಿ ಬೀಚಲ್ಲಿ ಆಟಾಡ್ಕೊಂಡು ಬಂದಿದ್ದರಿಂದ ಫುಲ್ಲು ಇಲ್ಲಿ ನೋಡಿ ಕೈ ಎಲ್ಲ ಇದೆ, ಮಣ್ಣಾಗ್ಬಿಟ್ಟಿದೆ. ಓಕೆ ಬನ್ನಿ ಹೋಗೋಣ. ಸೊ ಇಲ್ಲಿ ನೋಡಿ, ಎಂಟರ್ ಆಗಿದ ತಕ್ಷಣ ಒಂದು ಸ್ಪೇಷಿಯಸ್ ಆಗಿರೋ ರೂಮ್ ಇದೆ, ಆರಾಮಾಗಿ ಸ್ಟೇ ಆಗ್ಬೋದು. ಈ ರೀತಿ ಇದೆ. ಸೊ ನೆಕ್ಸ್ಟ್ ಕಮಿಂಗ್ ಟು ವಾಶ್ರೂಮ್ ಅಂದರೆ, ಸೊ ಇಲ್ಲೂ ಅಷ್ಟೇ ನೋಡಿ, ಸಿಕ್ಕಾಬಟ್ಟೆ ಸ್ಪೇಷಿಯಸ್ ಆಗಿದೆ. ನಾವು ಆಟಾಡ್ಕೊಂಬಂದೆಲ್ಲ ಇದು ಮಾಡೋಕ್ಕೆ. ಆ್ಯಂಡ್ ದೊಡ್ಡ ಮಿರರ್ ಇದೆ. ಸೊ ಎಸ್, ನಂದು ಆಲ್ರೆಡಿ ನಾನು ಹೇಳ್ದಂಗೆ ಫುಲ್ ಮಣ್ಣಾಗ್ಬಿಟ್ಟಿದೆ. ಇವಾಗ ಅಗೇನ್ ನಾನು ಹೋಗಿ ಬೀಚಲ್ಲಿ ಬೀಳ್ಬೇಕು. ಸೊ ಎಸ್, ದಿಸ್ ಇಸ್ ವಾಶ್ರೂಮ್ ಆ್ಯಂಡ್ ಇದು ಶವರ್ ರೂಮ್. ಓಕೆನಾ? ಸೊ ವೆರಿ ನೈಸ್. ಸೊ ಇದರಲ್ಲಿ ಮೇನ್ ಅಟ್ರ್ಯಾಕ್ಷನ್ ಈಗ ನಾನು ತೋರಿಸ್ತೀನಿ. ಸೊ ಇದಕ್ಕೆ ನಾನು ಬಂದಿರೋದು, ಈ ಒಂದು ರೆಸಾರ್ಟ್ಗೆ. ವಾಟ್ ಆ ವ್ಯೂ, ಹೇಗಿದೆ ನೋಡಿ ವ್ಯೂ. ಸೊ ಇಲ್ಲಿ ಕುತ್ಕೊಳ್ಳೋದು. ಸೊ ಇಲ್ಲಿ ಈ ರೀತಿ ನಮಗೆ ಬೀಚ್ ಕಾಣಿಸುತ್ತೆ. ಆ್ಯಂಡ್ ಪಾಪು ಇಲ್ಲಿದ್ದಾರೆ ನೋಡಿ. ಎಸ್, ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್ ಅಲ್ಲೇನ್ರಿ ನಾವು ಬಂದಿರೋದು. ಮೇ ಬಿ ಇದೇ ಅನಿಸುತ್ತೆ ನಮ್ಮದು ಫಸ್ಟ್ ಸ್ಟೇ ಇಷ್ಟು ಲಕ್ಸುರಿಯಾಗಿ ಚೆನ್ನಾಗಿರೋದಕ್ಕೆ ಬಂದಿರೋದು ಅಂದರೆ. ಸೊ ತುಂಬಾ ಚೆನ್ನಾಗಿತ್ತು. ಫುಡ್ ಕೂಡ ಇನ್ಕ್ಲೂಡ್ ಇತ್ತು ನಮ್ಮ ಒಂದು ಪ್ಯಾಕೇಜಲ್ಲಿ. ಅಂದರೆ ಅಲ್ಲಿ ಇರೋದೇ ಒಂದೇ ಪ್ಯಾಕೇಜು. ಸೊ ನಮ್ಮ ರೂಮ್ ಪ್ಯಾಕೇಜಲ್ಲೇ ಫುಡ್ ಕೂಡ ಇರುತ್ತೆ. ಬ್ರೇಕ್ಫಾಸ್ಟ್ ಅಂದರೆ ನಾವು ಹೋದಾಗ ಮಧ್ಯಾಹ್ನ ರೀಚ್ ಆಗಿರ್ತೀವಲ್ಲ, 1 ಗಂಟೆ 1:30ಗೆ. ಸೊ ಆವಾಗ ನಮಗೆ ಒಂದು ಲಂಚ್ ಸಿಗುತ್ತೆ, ನೈಟ್ ಡಿನ್ನರ್ ಇರುತ್ತೆ, ಹಾಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಇರುತ್ತೆ, ಆಮೇಲೆ ನಮ್ಮ ಚೆಕ್ಔಟ್ ಟೈಮಿಂಗ್ಸ್ ಇರುತ್ತೆ. ಈ ಥರ ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಈ ಥರ ರೆಸ್ಟೋರೆಂಟ್ಗೆ ಬಂದ್ವಿ ನಾವು. ರೂಮಿಂದ ಒಂದು 100 ಮೀಟರ್ಸಲ್ಲೇ ರೆಸ್ಟೋರೆಂಟ್ ಇರುತ್ತೆ. ಆರಾಮಾಗಿ ನೆಡ್ಕೊಂಡು ಬಂದು ಊಟ ಮಾಡ್ಕೊಂಡಿದ್ವಿ. ಊಟ ಮಾತ್ರ 3 ಟೈಮ್ಸು ನಾವು ಎಲ್ಲರೂ ಸಖತ್ತಾಗಿ ತಿಂದಿದ್ದೀವಿ. ಅಷ್ಟು ಟೇಸ್ಟಿಯಾಗೆ, ಮತ್ತು ಅನ್ಲಿಮಿಟೆಡ್ ಇರುತ್ತೆ, ಎಷ್ಟು ಬೇಕಾದರೂ ತಿನ್ಕೋಬೋದು. ಸೊ ಒಂದು ಸ್ಟ್ಯಾಂಡರ್ಡ್ ಮೆನ್ಯೂ ಇರುತ್ತೆ, ವೆಜ್ಜಲ್ಲೂ ಅಷ್ಟೇ ನಾನ್ ವೆಜ್ಜಲ್ಲೂ ಅಷ್ಟೇ. ತುಂಬ ಸ್ಯಾಟಿಸ್ಫೈ ಆಗಿ ತಿನ್ಬೋದು. ತುಂಬ ಕಡೆ ನಾನು ವಿಚಾರಿಸಿದಂಥ ರೆಸ್ಟೋರೆಂಟ್ಗಳಲ್ಲಿ ಬರೀ ರೂಮ್ಗೆ ಇದಿರುತ್ತೆ, ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಅಂತ ಕೊಡ್ತಾರೆ. ಬಟ್ ಇವರು 3 ಟೈಮ್ಸ್ ಕೂಡ ಕಾಂಪ್ಲಿಮೆಂಟ್ರಿ ಡಿನ್ನರ್, ಲಂಚ್, ಬ್ರೇಕ್ಫಾಸ್ಟ್ನ ಕೊಟ್ಟಿದ್ದಾರೆ. ಸೊ ಸಿಕ್ಕಾಬಟ್ಟೆ ವರ್ತಿದೆ ನಮಗೆ. ಇಲ್ಲಿ ಪಾಪುಗೆ ನಾನು ರೈಸ್ನ ತಿನ್ನಿಸ್ತಾ ಇದ್ದೀನಿ. ಅವಳಿಗೆ ಸ್ವಲ್ಪ ಹುಷಾರಿರಲಿಲ್ಲ ಅಂತ ಹೇಳಿದ್ನಲ್ಲ, ಅವಳಿಗೆ ನಾಲ್ಗೆ ಮೇಲೆ ಹುಣ್ಣಾದಂಗೆ ಆಗಿತ್ತು. ಸೊ ಅದಕ್ಕೋಸ್ಕರ ನಾನು ಅವಳಿಗೆ ಜಾಸ್ತಿ ಏನು ಇದು ಮಾಡ್ತಿಲ್ಲ, ತುಂಬ ಫೀಡಿಂಗ್ ಕೊಡ್ತಿದ್ದೆ, ಹಾಗೆ ಚೆನ್ನಾಗಿ ನೀರು ಕುಡಿಸ್ತಾ ಇದ್ದೆ. ಈ ಥರ ವೈಟ್ ರೈಸು ಚಪಾತಿನ ತಿನ್ನಿಸ್ತಾ ಇದ್ದೆ. ಸೊ ಅವಳಿಗೆ ನಾಲ್ಗೆ ಮೇಲೆ ಹುಣ್ಣಾಗಿರೋದಕ್ಕೆ ನಾನು ಬೇರೆ ಯಾವುದೇ ರೀತಿ ಫುಡ್ನ ಎಲ್ಲ ಇಂಟ್ರೊಡ್ಯೂಸ್ ಅವಳಿಗೆ ಮಾಡೇ ಇಲ್ಲ ಈ ಒಂದು ವೀಕಲ್ಲಿ, ಆಯಿತಾ. ಮತ್ತು ಅವಳು ಹಿಂಸೆ ಆಗುತ್ತೆ ಅಂತ. ಸೊ ಊಟ ಎಲ್ಲ ಮಾಡ್ಕೊಂಡು ಬಂದು ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬೀಚಿಗೆ ಬಂದ್ವಿ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಸೊ ನನಗೆ ಪರ್ಸ್ನಲಿ ತುಂಬ ಇಷ್ಟ ಬೀಚ್. ಅದು ಏನಂತ ಗೊತ್ತಿಲ್ಲ, ಬಟ್ ಬೀಚಲ್ಲಿ ಇಳಿದು ದೂರ ಹೋಗೋಷ್ಟು ಮೀಟ್ರು ಇಲ್ಲ ನನಗೆ. ಸೊ ಬಟ್ ನನಗೆ ಅದು ಏನೋ ಗೊತ್ತಿಲ್ಲ, ಬೀಚ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನನಗೆ. ಪಾಪುನೂ ಅಷ್ಟೇ, ಒಂಚೂರು ಹೆದರಲಿಲ್ಲ ಅವಳು ನಮ್ಮ ಜೊತೆ ತುಂಬ ಹೊತ್ತು ಆಟಾಡಿದ್ಲು. ಹತ್ತತ್ರ ಅವಳಿಗೆ ಅರ್ಧ ಗಂಟೆ ಹೀಗೆ ಆಟಾಡಿಸಿದ್ವಿ. ಒಂಚೂರು ಹೆದರ್ಕೊಳ್ಳಿಲ್ಲ, ಏನೂ ಇಲ್ಲ. ಅವಳು ತುಂಬ ಎಂಜಾಯ್ ಮಾಡಿದ್ಲು ಅಂತಲೇ ಹೇಳ್ಬೋದು. ಮತ್ತು ಕ್ಲೀನ್ ಇರುತ್ತೆ. ನಮ್ಮ ರೆಸಾರ್ಟ್ ಅವರಿಗೆ ಮಾತ್ರ ಅಂತ ಇರುತ್ತೆ ಇದು ಬೀಚು, ಪ್ರೈವೇಟ್ ಬೀಚ್ ಆಗಿರುತ್ತೆ, ಬೇರೆ ಇನ್ಯಾರಿಗೂ ಎಂಟ್ರಿ ಇರಲ್ಲ. ಸೊ ರೆಸಾರ್ಟಲ್ಲಿ ಏನು ಒಂದು 20-30 ಜನ ಇರ್ತಾರೋ ಅವ್ರು ಮಾತ್ರ ಇದು ಕಂಪ್ಲೀಟ್ ಬೀಚ್ ಅಲ್ಲಿ ಆಟಾಡ್ಬೋದು. ಸೊ ವೆರಿ ಕ್ಲೀನಾಗಿರುತ್ತೆ. ವಾಟರು ಜಾಸ್ತಿ ಜನ ಇರಲ್ಲ, ಅದೊಂದು ತುಂಬಾ ಪ್ಲಸ್ ಪಾಯಿಂಟ್ ಆಗುತ್ತೆ. ಸೊ ಚೆನ್ನಾಗಿ ಆಟಾಡ್ಬೋದು. 24x7 ನೀರಿರುತ್ತೆ, ಬಿಸಿನೀರಿರುತ್ತೆ,
ಸ್ನಾನ ಮಾಡ್ಕೋಬೋದು, ಯಾವಾಗ ಬೇಕಾದರೂ ಇದು ಮಾಡ್ಬೋದು. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನನಗೆ ಪರ್ಸ್ನಲಿ ಹೆಂಗೆ ಅಂತ ಅಂದರೆ, ನನಗೆ ಈ ಗುಡ್ಡ ಬೆಟ್ಟ ಮರಗಳು ಸೀನ್ರಿ ನೇಚರ್ ಇರಬೇಕು, ಆ ಥರ ನನಗೆ ಒಂಚೂರು ಇಷ್ಟ ಆಗಲ್ಲ. ಸೊ ನನಗೆ ಬೀಚ್ ಇರಬೇಕು, ನೀರಿರಬೇಕು. ಸೊ ಆ ಥರ ನಾನು ಐ ಆಮ್ ಎ ಬೀಚ್ ಕಿಡ್ ಅಂತಲೇ ಹೇಳ್ಬೋದು. ನನಗೆ ಆ ಥರ ಸ್ಟೇ ಆಗೋಕ್ಕೆ ತುಂಬ ಇಷ್ಟ. ನನಗೆ ಈ ಥರ ಚಿಕ್ಕಮಂಗ್ಳೂರು ಸಕಲೇಶ್ಪುರ ಆ ಕಡೆ ಹೋಗೋಕ್ಕೆ ಒಂಚೂರು ಇಷ್ಟ ಆಗಲ್ಲ, ಅದು ಏನಂತ ಗೊತ್ತಿಲ್ಲ. ಸೊ ನನಗೆ ಈ ಥರ ತುಂಬಾ ಇಷ್ಟ ಆಗುತ್ತೆ. ಸೊ ಹಂಗೆ ನಾನು ಅಷ್ಟು ನೇಚರ್ ಲವರ್ ಅಲ್ಲ, ಜಾಸ್ತಿ ಬೀಚ್ ಇಷ್ಟಪಡೋಳು. ಸೊ ನನಗೆ ಪರ್ಫೆಕ್ಟಾಗಿ ಸಿಕ್ಕಿರೋ ಅಂಥ ಒಂದು ಸ್ಟೇ ಇದು ಅಂತಲೇ ಅನ್ಬೋದು. ವ್ಯೂ ಅಂತೂ ರೂಮಿಂದ ತುಂಬ ಚೆನ್ನಾಗಿತ್ತು. ಸೊ ಮೇ ಬಿ ಮಾಲ್ಡೀವ್ಸ್ ಅದಕ್ಕೆ ಅಷ್ಟೊಂದು ಫೇಮಸ್ ಆಗಿರೋದು ಅನಿಸುತ್ತೆ, ಅಷ್ಟು ಇಷ್ಟ ಆಗೋದು. ದೀಪು ಅದೇ ಅಂತಿದ್ರು. ಇವತ್ತು ಇಲ್ಲಿಗೆ ಬಂದಿದ್ದೀವಿ ನಾವು, ಮತ್ತೆ ಇನ್ನು ಸ್ವಲ್ಪ ಲೇಟ್ ಆಗ್ಬೋದು. ಒಂದು ದಿವಸ ಮಾಲ್ಡೀವ್ಸಿಗೂ ಹೋಗ್ತೀವಿ, ಎಲ್ಲದೂ ಆಗತ್ತೆ. ಲೇಟ್ ಆದರೂ ಪರವಾಗಿಲ್ಲ, ಎಲ್ಲದನ್ನು ನಾವು ಒಂದು ದಿವಸ ನೋಡ್ತೀವಿ. ಆ ಒಂದು ಕಾನ್ಫಿಡೆನ್ಸ್ ನಿನಗಿರಬೇಕು ಅಂತ ಹೇಳ್ತಿದ್ರು. ಸೊ ಹೌದು, ಒಂದೊಂದೇ ಆಗ್ತಾ ಹೋಗುತ್ತೆ. ಸೊ ನಾನಂತೂ ತುಂಬಾ ಎಂಜಾಯ್ ಮಾಡಿದೆ ಅಂತಲೇ ಹೇಳ್ಬೋದು. ಒನ್ ಆಫ್ ದಿ ಬೆಸ್ಟ್ ರೆಸಾರ್ಟ್ ನಾನು ಸೆಲೆಕ್ಟ್ ಮಾಡಿದ್ದು. ಗೊತ್ತಿಲ್ಲ, ಅದು ನೀವು ಈ ರೆಸಾರ್ಟ್ನ ತುಂಬ 2 months ಬಿಫೋರೇ ಬುಕ್ ಮಾಡ್ಕೋಬೇಕಾಯ್ತಾ, ಇಲ್ಲಾಂದರೆ ಸಿಗಲ್ಲ. ತುಂಬಾ ಡಿಮ್ಯಾಂಡ್ ಇರೋ ರೆಸಾರ್ಟ್ ಇದು. ಒಂದ್ಸಲ ಚೆಕ್ಔಟ್ ಮಾಡಿ, ನಿಮಗೆ ಗೊತ್ತಾಗತ್ತೆ. ಆಮೇಲೆ ನಾವೆಲ್ಲ ಆಟಾಡಾದ್ಮೇಲೆ ಫ್ರೆಶಪ್ ಆಗಿ ಚೆನ್ನಾಗಿ ರೆಡಿ ಆಗಿ ಸಂಜೆ ಮೇಲೆ ಫೋಟೋಸ್ ತಗೊಳ್ಳೋಣ ಅಂತ ಬೀಚಿಗೆ ಬಂದ್ವಿ. ಆ ಗಾಳಿಗೆ ಅದೇ ಹಾರ್ಕೊಂಡು ಹೋಗ್ತಾ ಇದೆ. ಹಾಯ್ ಹಾಯ್ ಬಾಬಾ ಮೇಡಪ್ಪ ಬಾಬಾ. ಸೊ ನಾವಂತೂ ಇವಾಗ ಡಿಸೈಡ್ ಮಾಡಿಬಿಟ್ಟಿದ್ದೀವಿ, ಪ್ರತಿ ವರ್ಷ ಪಾಪು ಬರ್ತ್ಡೇ ಟೈಮಿಗೆ ಈ ಥರ ಬರೋಣ. ಸುಮ್ಮನೆ ಇದು ಮಾಡೋದು ಬೇಡ, ಮನೇಲಿ ಸುಮ್ಮನೆ ಹೆಂಗೆ ಇವಾಗ ಒಂದು ಸಿಂಪಲಾಗಿ ಕೇಕ್ ಕಟ್ ಮಾಡಿದ್ವೋ ಹಂಗೆ ಮಾಡ್ಕೊಳ್ಳೋಣ, ಬರೋಣ ಈ ಥರ ಅಂತ. ಸೊ ಹಾಗೆ ಇದರಲ್ಲಿ ಮೇನ್ ನಂಗೆ ಇಷ್ಟ ಆಗಿದ್ದು ಪೆಟ್ ಫ್ರೆಂಡ್ಲಿ ಇತ್ತು. ಬಟ್ ನಮ್ಮ ಝೂಝುಗೆ ಕರ್ಕೊಂಬಂದಿರಲಿಲ್ಲ ನಾವು ಈ ಸಲ. ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಕರ್ಕೊಂಬರ್ಬೇಕು. ಅವಳು ಸುಮ್ಮನಿರಲ್ಲ, ಹೊರಗೆ ಬಂದಾಗ ತುಂಬಾ ಕಳೆದೋಗ್ಬಿಡ್ತಾಳೆ ಅನ್ನೋದೇ ಒಂದು ದೊಡ್ಡ ಭಯ ಆಗಿರುತ್ತೆ. ಸೊ ಅದಕ್ಕೆ ಅವಳಿಗೆ ಕರ್ಕೊಂಬಂದಿರಲಿಲ್ಲ. ಬಟ್ ಪೆಟ್ ಫ್ರೆಂಡ್ಲಿ ಇದೆ ಇದು. ನಿಮ್ಮ ಪೆಟ್ ಇರೋರು ಇಲ್ಲಿಗೆ ಬರೋಕ್ಕೆ ತುಂಬಾ ಚೆನ್ನಾಗಿದೆ. ಆಮೇಲೆ ಅಲ್ಲಿಂದ ಮುಗಿಸ್ಕೊಂಡು ಚೆನ್ನಾಗಿ ಫೋಟೋಸ್ ವೀಡಿಯೋಸ್ ಎಲ್ಲ ತಕ್ಕೊಂಡಾದ್ಮೇಲೆ ನಾವಿವಾಗ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಬರ್ತಾಯಿದ್ದೀವಿ. ಸ್ನ್ಯಾಕ್ಸ್ ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ನಾನು ಅದೆಲ್ಲ ವೀಡಿಯೋ ಮಾಡ್ಕೊಂಡಿಲ್ಲ. ಆಮೇಲೆ ನೋಡಿ ಚೆನ್ನಾಗಿ ಈ ಥರ ಜೋಕಾಲಿಗೆಲ್ಲ ಲೈಟ್ಸ್ ಹಾಕಿರ್ತಾರೆ. ಆ ಎಕ್ಸ್ಪೀರಿಯೆನ್ಸ್ ನಮ್ಮದು ಕ್ಯಾಮ್ರಾ ಇದೆಯಲ್ಲ, ಕ್ಯಾಮ್ರಾ ಏನೂ ನಿಮಗೆ ಕ್ಯಾಮ್ರಾದಲ್ಲಿ ನೋಡ್ತಾ ಇರೋದಷ್ಟು ಅದೇ ಹೆಂಗೆ ಹೇಳೋದಂತ ಗೊತ್ತಾಗ್ತಿಲ್ಲ. ಸೊ ಒಂದು 50% ನಿಮಗೆ ಅದ್ರಲ್ಲಿ ಚೆನ್ನಾಗಿ ಅನಿಸ್ಬೋದು. ಬಟ್ ಡೈರೆಕ್ಟಾಗಿ ನೋಡೋಕ್ಕಿದೆಯಲ್ಲ, ಡೈರೆಕ್ಟಾಗಿ ಫೀಲ್ ಮಾಡೋದಿದೆಯಲ್ಲ, ಸೊ ನಿಜವಾಗ್ಲೂ ವರ್ತ್ ಅನ್ನಿಸ್ತು ನಾವಿಲ್ಲಿಗೆ ಹೋಗಿದ್ದು. ಸೊ ಕಮ್ಮಿಂಗ್ ಟು ದಿ ಪಾಯಿಂಟ್, ಎಷ್ಟಾಯಿತು ಏನು ಅಂತ ಹೇಳಿ ಅಂತ ನೀವು ಕೇಳ್ತೀರಾ. ಸೊ ನಮಗೆ ಇದು ರೂಮು, ಒಂದು ರೂಮಲ್ಲಿ 3 ಜನ ಇರ್ಬೋದು ಬೇಕಂದರೆ, ಆಯಿತಾ. ಎಕ್ಸ್ಟ್ರಾ ಬೆಡ್ ಕೊಡ್ತಾರೆ. ಸೊ ಬಟ್ ಅದಕ್ಕೆ ಎಕ್ಸ್ಟ್ರಾ ದುಡ್ಡಾಗತ್ತೆ, ಆಯಿತಾ. ಫಸ್ಟಿಗೆ ರೂಮಿಗೆ ಹೇಳ್ಬಿಡ್ತೀನಿ, ಇಬ್ಬರು ಕಪಲ್ಸ್ಗೆ ಅಥವಾ ಇಬ್ಬರಿಗೆ ಒಂದು ರೂಮ್ಗೆ 7500 rupees ಆಗುತ್ತೆ. ಸೊ ಒಂದು ನೈಟಿಗೆ, ಆಯಿತಾ. ಅದರಲ್ಲಿ ನಿಮಗೆ ಬ್ರೇಕ್ಫಾಸ್ಟ್ ಇರುತ್ತೆ, ಲಂಚ್ ಇರುತ್ತೆ, ಹಾಗೆ ಡಿನ್ನರ್ ಇರುತ್ತೆ, ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಇರುತ್ತೆ. ಸೊ ಇದು ಒಂದು ಪ್ಯಾಕೇಜ್, ಆಯಿತಾ. ಅಂದರೆ ಎಲ್ಲ ರೂಮ್ಸು ಅದೇ. ನಿಮಗೆ ಸಿ ವ್ಯೂ ಇರೋದಕ್ಕೂ ಅಷ್ಟೇ, ಸಿ ವ್ಯೂ ಇಲ್ಲದೆ ಇರೋ ರೂಮ್ಗೂ ಅಷ್ಟೇ. ಎಲ್ಲ ರೂಮ್ಸು ನಿಮಗೆ 7500 ರೂಪಾಯಿನೇ ಒಂದು ನೈಟಿಗೆ, ಆಯಿತಾ. ನಾವು 2 ರೂಮ್ ತೊಗೊಂಡಿದ್ವಿ. ಸೊ ನಮಗೆ 15000 rupees ಆಯಿತು ಒಂದು ದಿನಕ್ಕೆ, ಆಯಿತಾ. ಅದರಲ್ಲಿ ನನ್ನ ತಂಗಿ ಕೂಡ ಎಕ್ಸ್ಟ್ರಾ ಬಂದಳು, ಅದಕ್ಕೋಸ್ಕರ ಅವಳಿಗೆ 1500 rupees ಎಕ್ಸ್ಟ್ರಾ ಚಾರ್ಜ್ ಮಾಡಿದ್ರು. ಆ 1500 rupees ಎಕ್ಸ್ಟ್ರಾ ಚಾರ್ಜ್ ಮಾಡಿದ್ರಲ್ಲ, ಸೊ ಅದರಲ್ಲೇ ಅವಳಿಗೂ ಕೂಡ 3 times ಕೂಡ ಊಟನೂ ಸಿಕ್ತು.
ಸೌಂಡ್ ಹಾಗೆ ಕೇಳಿಸ್ಕೊಳ್ಳಿ. ಈ ನೈಟ್ ಟೈಮಲ್ಲಿ ಸೌಂಡ್ ಎಷ್ಟು ಚೆನ್ನಾಗಿ ಕೇಳಿಸುತ್ತೆ ಅಂತ. ಈಗ ಇಲ್ಲಿ ಎಕ್ಸ್ಟ್ರಾ ಫುಡ್ನ ರೂಮ್ಗೆ ಆರ್ಡರ್ ಮಾಡ್ಕೊಂಡಿದ್ರು. ದೀಪು ಮತ್ತು ನಮ್ಮ ಅಪ್ಪ ಎಲ್ಲ ಆರಾಮಾಗೆ ಕುತ್ಕೊಂಡು ಚಿಲ್ ಮಾಡ್ತಿದ್ದಾರೆ, ಪಾರ್ಟಿ ಮಾಡ್ತಾಯಿದ್ದಾರೆ. ಸೊ ಈ ವ್ಯೂನ ನೋಡಿಕೊಂಡು ತುಂಬ ಚೆನ್ನಾಗಿರುತ್ತೆ. ನಾನು ಹೇಳ್ದಂಗೆ ಕ್ಯಾಮ್ರಾದಲ್ಲಿ ಜಡ್ಜೇ ಮಾಡಬೇಡಿ ನೀವು. ಸೌಂಡು ಬೀಚಿಂದು ನೈಟ್ ಆಗ್ತಿದ್ದಂಗೆ ಚಳಿ ಇರಲ್ಲ ಅಲ್ಲಿ, ಬಿಸಿ ಬಿಸಿ ಗಾಳಿ ಒಂಥರ ತುಂಬ ಚೆನ್ನಾಗಿರುತ್ತೆ. ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಸೊ ಹೀಗೆ ನಾನು ಹೇಳ್ದಂಗೆ ವರ್ಷ ಪೂರ್ತಿ ಕಷ್ಟಪಟ್ಟು ದುಡ್ದಿರ್ತಾರೆ, ಆರಾಮಾಗಿ ಬಂದು ಒಂದು ದಿವಸ ಸ್ಟೇ ಆಗೋಕ್ಕೆ ತುಂಬ ಚೆನ್ನಾಗಿದೆ. ನಾವು ಅಷ್ಟು ದುಡ್ಡು ಕೊಟ್ಟಿದ್ದು ವೇಸ್ಟ್ ಅಂದರೆ ಏನದು ಜಾಸ್ತಿ ಆಯ್ತಪ್ಪ ಅಂತ ನಮಗೆ ಅನಿಸ್ಲೇ ಇಲ್ಲ. ಫುಲ್ ಪೈಸಾ ವಸೂಲು ಅಂತಾರಲ್ಲ ಆ ಥರ. ನೋಡಿ, ಇದು ನಾನು ತೋರಿಸ್ತಾ ಇರೋದು ನೈಟ್ ಡಿನ್ನರ್ದು. ಪಾಯಸ ಮಾತ್ರ ತುಂಬ ಚೆನ್ನಾಗಿತ್ತು. ಈ ಥರ ಕುತ್ಕೊಂಡು ರೆಸ್ಟೋರೆಂಟ್ ಎದುರುಗಡೆನೂ ಒಳ್ಳೆ ವ್ಯೂ ಇರುತ್ತೆ. ಸೊ ನಾನು ಊಟಕ್ಕೆ ಅಂತ ಬಂದೆ, ಅವರೆಲ್ಲ ರೂಮಲ್ಲೇ ಎಂಜಾಯ್ ಮಾಡ್ತಾಯಿದ್ರು. ನಾನು ಊಟ ಮಾಡ್ಕೊಂಡು ಹೋಗ್ಬಿಡೋಣ, ಪಾಪಗೆ ಮಲಗಿಸೋಣ ಅಂತ. ಸೊ ನಂಗೆ ಅದು ಮೇನ್ ಅಟ್ರ್ಯಾಕ್ಷನ್ ಇಷ್ಟ ಆಗ್ತಾಯಿದ್ದಿದ್ದು ಜೋಕಾಲಿ. ಪಾಯಸ ಮಾತ್ರ ತುಂಬ ಚೆನ್ನಾಗಿತ್ತು. 2 ಸತಿ ಹಾಕ್ಕೊಂಡು ನಾನು ತಿಂದೆ. ನಾನಂತೂ ಫುಡ್ ಯಾವುದೇ ಚೆನ್ನಾಗಿತ್ತು 2-3 ಸತಿ ಹಾಕ್ಕೊಂಡು ತಿಂದಿನಿ. ನಾನು ಹೇಳೋದಲ್ಲ, ಫುಲ್ ಪೈಸಾ ವಸೂಲ್ ಥರ ಇತ್ತು. ಫುಡ್ ಆಗಿರ್ಬೋದು ಎಲ್ಲದೂ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದೇ ನಮ್ಮ ಶಿವಮೊಗ್ಗದಿಂದ ಸ್ವಲ್ಪ ದೂರ ಅನಿಸುತ್ತೆ, ಒಂದು 200 ಕಿಲೋಮೀಟರ್ಸ್ ಆಗುತ್ತೆ. ಬಟ್ ಆರಾಮಾಗಿ ರೋಡೆಲ್ಲ ಚೆನ್ನಾಗಿದೆ ಅಲ್ಲ, ಆರಾಮಾಗೆ ಹೋಗ್ಬೋದು, ಏನು ಅನಿಸಲ್ಲ. ಆಮೇಲೆ ಬಂದು ಇಲ್ಲಿ ನಾನು ದೀಪು ತುಂಬ ಹೊತ್ತು ಕುತ್ಕೊಂಡು ಮಾತಾಡಿದ್ವಿ. ಅದು ಇದು ವಿಚಾರಗಳಿರುತ್ತಲ್ಲ, ಹಂಗೆಲ್ಲ ಮಾತಾಡ್ತಾ ಇದ್ವಿ. ಅದೇ ಹೇಳ್ತಾ ಇದ್ದೆ ನಾನು, ಈ ಥರ ಬರ್ತಾ ಇರಬೇಕು ಅವಾಗವಾಗ, ಚೆನ್ನಾಗಿರುತ್ತೆ. ಅವರಿಗೂ ಇಷ್ಟ ಆಯಿತು, ತುಂಬ ಇಷ್ಟ ಆಯಿತು. ಸೊ ಅವಾಗವಾಗ ಈ ಥರ ಬರ್ತಾ ಇರೋಣ ಅಂತ ಎಲ್ಲ ಕುತ್ಕೊಂಡು ಮಾತಾಡಿ ಹೋಗಿ ರೂಮಲ್ಲಿ ಹೋಗಿ ಮಲ್ಕೊಂಡ್ವಿ ಆರಾಮಾಗೆ. ಆಮೇಲೆ ಬೆಳಗ್ಗೆನೇ ಎದ್ದು ಈ ಥರ ವ್ಯೂ ಇದೆ ಅಲ್ಲ ನೋಡೋಕ್ಕೆ ರೂಮಿಂದ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಬೆಳಗ್ಗೆನೇ ಇಬ್ನಿ ಬಿದ್ದಿರೋದು ಒಂಚೂರು, ಅಲ್ಲೆಲ್ಲ ಬೋಟ್ ಬರ್ತಾ ಇರುತ್ತೆ, ಫಿಶಿಂಗಿಗೆ ಹೋಗಿರ್ತಾರಲ್ಲ ಬೋಟ್ಸ್ ಬಂದಿರುತ್ತೆ, ಫಿಶಿಂಗ್ ಮಾಡ್ತಾ ಇರ್ತಾರೆ. ಅದು ಜೋರಾಗಿ ಬಡ್ಕೋತಾ ಇರುತ್ತೆ ಅಲೆಗಳು ಈ ಟೈಮಲ್ಲಿ. ಸೊ ಆ ಸೌಂಡು ಮತ್ತು ಸೈಲೆನ್ಸು ಎಲ್ಲದೂ ಸಖತ್ತಾಗಿರುತ್ತೆ. ನನಗೆ ಮೇನ್ ಅಟ್ರ್ಯಾಕ್ಷನ್ ಇದರಲ್ಲಿ ಬಾಲ್ಕನಿ ಆಯಿತಾ. ಬಾಲ್ಕನಿ ನೋಡಿ, ಹಿಂಗೆ ಓಪನ್ ಮಾಡಿದ ತಕ್ಷಣ ಈ ವ್ಯೂ ಕಾಣುತ್ತಲ್ಲ, ಚೆನ್ನಾಗಿರುತ್ತೆ. ಸೊ ನಾ ಹೋದಾಗ ಯಾವುದೇ ರೀತಿ ಇವೆಂಟ್ ಇರಲಿಲ್ಲ. ಇವೆಂಟ್ ಇದ್ದರೆ ಸ್ವಲ್ಪ ಜನ ಇರ್ತಾರೆ. ಸೊ ಇಲ್ಲಿ ಮದುವೆ ಮಾಡ್ತಾರೆ, ಅದೆಲ್ಲ ಮಾಡ್ತಾರೆ. ಅದು ಸಿಕ್ಕಾಪಟ್ಟೆ ಲಕ್ಸುರಿಯಾಗಿರುತ್ತೆ. ಮದುವೆ ಎಂಗೇಜ್ಮೆಂಟ್ ಎಲ್ಲ ಮಾಡ್ಕೋತಾರೆ. ಬೀಚ್ ಪಕ್ಕನೇ ಒಂದು ಸ್ಟೇಜ್ ಹಾಕಿ ಮಾಡ್ತಾರೆ, ಚೆನ್ನಾಗಿರುತ್ತೆ. ಸೊ ಪಾಪು ಕೂಡ ಆರಾಮಾಗಿ ಮಲ್ಕೊಂಡ್ಳು. ನಾವು ಬೆಡ್ನ ಏನು ಮಾಡ್ತೀವಿ ಗೊತ್ತಾ, ಎಲ್ಲಿ ಹೋದ್ರೂ ಬೆಡ್ಡು ರೂಮಲ್ಲಿ ಕೆಳಗೆ ಹಾಕ್ಕೊಂಡ್ಬಿಡ್ತೀವಿ. ಸೊ ನಮಗೂ ಸೇಫ್ಟಿ ಎಲ್ಲ ಆರಾಮಾಗಿ ನಿದ್ದೆ ಮಾಡ್ಬೋದು ಅಂತ ಕೆಳಗೆ ಹಾಕ್ಕೋತೀವಿ. ಅವಳು ಮಲ್ಕೋತಾಳೆ ಆರಾಮಾಗೆ. ಅವಳಿಗೇನು ಜೋಲಿ ಅಭ್ಯಾಸ ಇಲ್ಲ ಅಲ್ವಾ, ಆರಾಮಾಗಿ ನಮ್ಮ ಪಕ್ಕ ಮಲ್ಕೋತಾಳೆ. ಅದಾದಮೇಲೆ ದೀಪು ಕೂಡ ಎದ್ರು ಫ್ರೆಶ್ ಅಪ್ ಆಗಿ, ನಾವೊಂದು 7:30 ಅನಿಸುತ್ತೆ ಆ ಟೈಮು, ಬೀಚ್ ವಾಕ್ ಹೋಗೋಣ ಅಂತ ಚೆನ್ನಾಗಿ ನಡ್ಕೊಂಡು ಹೋದ್ವಿ. ಸೊ ನಮಗಿದು ಇನ್ನೊಂದು ಏನಂದರೆ, ಇದು ಕಾಪು ಲೈಟ್ ಹೌಸ್ ಅಂತಾರಲ್ಲ, ಅದಕ್ಕೆ ತುಂಬ ನಿಯರ್ ಇದೆ. ಒಂದು 200 ಮೀಟರ್ಸ್ ಇದೆ ಏನೋ, 200 to 300 ಮೀಟರ್ಸ್ ಇದೆ ಅಷ್ಟೇ. ಸೊ ಅದ್ರ ಪಕ್ಕನೇ ಇರೋದು. ಅದು ಎಲ್ಲ ಒಂದು ಒಳ್ಳೊಳ್ಳೆ ಟೂರಿಸ್ಟ್ ಪ್ಲೇಸು ಇದ್ರ ಅಕ್ಕಪಕ್ಕನೇ ಇರೋದು. ಅದಕ್ಕೆ ಸ್ವಲ್ಪ ಕಾಸ್ಟ್ಲಿ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿ ಪಾಪು ಹತ್ರ ಜೊತೆಗೂ ಸ್ವಲ್ಪ ಕೆಲವೊಂದು ವೀಡಿಯೋ ಮಾಡಿಕೊಂಡೆ. ಅವಳದು ಫಸ್ಟ್ ಬೀಚ್ ಅಲ್ವಾ, ಇದೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ. ನಾನು ತುಂಬ ರೀಲ್ಸ್ ಎಲ್ಲ ಸೇವ್ ಮಾಡಿ ಇಟ್ಕೊಂಡಿದ್ದೆ, ಈ ಥರ ಮಾಡಬೇಕು ಆ ಥರ ಮಾಡಬೇಕಂತ. ಸೊ ಕೆಲವೊಂದು ಮಾಡಿದೆ, ಕೆಲವೊಂದು ಮಾಡೋಕ್ಕಾಗಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಅದರಲ್ಲಿ ಕೆಲವೊಂದು ಹಾಕ್ತಾ ಇರ್ತೀನಿ, ನೀವು ಅಲ್ಲಿ ಚೆಕ್ಔಟ್ ಮಾಡ್ಕೋಬೋದು. ಸೊ ಪಾಪುಗೂ ಬೆಳಗ್ಗೆ ಸ್ವಲ್ಪ ಆಟಾಡ್ಸಿದ್ವಿ. ಆಮೇಲೆ ನಮ್ಮದು ಚೆಕ್ಔಟ್ ಮಾಡೋದಿತ್ತು 12 ಗಂಟೆಗೆ. ಸೊ ಬೆಳಗ್ಗೆ ಆರಾಮಾಗಿ ಆಟಾಡ್ಕೊಂಡ್ವಿ ಇನ್ನೊಂದು ಸ್ವಲ್ಪ ಹೊತ್ತು. ನಾನು ಹೇಳ್ದಂಗೆ ಅವಳು ಯಾವುದಕ್ಕೂ ಹೆದರ್ತಾ ಇರಲಿಲ್ಲ. ಸೊ ಅವಳಿಗೆ ಫಸ್ಟೇ ನೀರಂದರೆ ತುಂಬ ಇಷ್ಟ ಎಲ್ಲ. ಆಮೇಲೆ ಮರಳಲ್ಲಿ ಚೆನ್ನಾಗಿ ಆಟಾಡೋಕ್ಕೆ ಬಿಟ್ವಿ, ಒಳ್ಳೆಯದು ಮಕ್ಕಳು ಮರಳಲ್ಲಿ ಆಟಾಡಿದ್ರೆ. ಸೊ ಮ್ಯಾಗ್ನೆಟಿಕ್ ಫೋರ್ಸ್ ಇರುತ್ತೆ, ಅದೆಲ್ಲ ತುಂಬ ಒಳ್ಳೆಯದು ಮಕ್ಕಳಿಗೆ ಅಂತ ಆಟಾಡೋಕ್ಕೆ ಬಿಟ್ಟು. ಮತ್ತು ನಾನು ಏನೂ ವೀಡಿಯೋ ಮಾಡ್ಕೊಳ್ಳಿ, ನಾನು ಕಂಪ್ಲೀಟಾಗಿ ಟೈಮ್ನ ಅಲ್ಲಿ ಸ್ಪೆಂಡ್ ಮಾಡಿದೆ.
ಸೊ ಅಷ್ಟೇ ವೀಡಿಯೋ ಮಾಡ್ಕೊಂಡಿದ್ದು. ಸೊ ಆಮೇಲೆ ಎಲ್ಲ ಸ್ನಾನ ಮಾಡಿಕೊಂಡು ಚೆಕ್ಔಟ್ ಮಾಡಿಕೊಂಡು ಟಿಫನ್ ಮಾಡಿಕೊಂಡು ಚೆಕ್ಔಟ್ ಮಾಡಿಬಿಟ್ವಿ. ಸೊ ಅದೇ ಪ್ರಾಪರ್ಟಿ ನಾವೇನು ಸಾಯಿರಾದ ಹೋಗಿದ್ವಲ್ಲ ರೆಸಾರ್ಟು, ಅದೇ ರೆಸಾರ್ಟ್ ಅವ್ರದ್ದೇ ಪ್ರಾಪರ್ಟಿ ಇದು. ಸೊ ಯಾವುದು ಅಂತ ನೀವು ಗೆಸ್ ಮಾಡಿರ್ತೀರ, ಕಾಂತಾರ ಹೌಸ್. ಸೊ ಎಸ್, ಕಾಂತಾರ ಶೂಟಿಂಗ್ ಆಗಿದೆ ಎಲ್ಲ ದಣಿಗಳ ಮನೆ, ಆ ಒಂದು ಮನೆಗೆ ಬಂದ್ವಿ. ಅವ್ರದ್ದೇ ಪ್ರಾಪರ್ಟಿ ಇದೂ ಕೂಡ. ಶೂಟಿಂಗ್ ಆಗಿರೋದು ಫುಲ್ಲು ಅಲ್ಲೇ, ಕಾಂತಾರ ಮೂವಿ ನಾವು ಸ್ಟೇ ಆಗಿದ್ವಲ್ಲ ಅಲ್ಲೇ. ಸೊ ಅದನ್ನು ನೋಡಿಕೊಂಡು ಬಂದ್ವಿ. ಇದು ಕುತ್ತಿಗೆ ಅದು ಕರ್ಕೊಂಡು ಹೆಂಗೆ ಹೋಗ್ತಿತ್ತು ನೋಡಿ, ಅದು ಮುಂದ್ಗಡೆದು ಅದು ಹೆಂಗೆ ಕರ್ಕೊಂಡು ಹೋಗ್ತಿತ್ತು ಬಾರಿ ದಿಪ್ಪು ಕಂಟಿನ್ಯೂ ಹೊಡೆದು. ಲಾಸ್ಟಲ್ಲಿ ಇದನ್ನು ನೋಡಿಕೊಂಡು ಶಿವಮೊಗ್ಗ ಕಡೆ ಹೊರಡ್ತಾ ಇದ್ದೀವಿ. ಇನ್ನೇನು ಇದು ನಾನು ಆಗಲೇ ಹೇಳ್ದಂಗೆ ಅದೇ ಪ್ರಾಪರ್ಟಿಲೇ ಇರೋದ್ರಿಂದ ನಾವು ಲಾಸ್ಟಿಗೆ ನೋಡೋಣ ಹೋಗಬೇಕಾದ್ರೆ ಅಂತ ಅಂದ್ಕೊಂಡಿದ್ವಿ. ಅಷ್ಟೇ ಗಾಯ್ಸ್, ಇವತ್ತಿನ ಬ್ಲಾಗು ಹೇಗಿತ್ತು ನಮ್ಮ ಒಂದು ರೆಸಾರ್ಟ್ ಬ್ಲಾಗ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನಿಮಗೆ ರೆಸಾರ್ಟ್ ಬುಕ್ ಮಾಡ್ಕೊಳ್ಳೋಕ್ಕೆ ಏನಾದರೂ ಇನ್ಫಾರ್ಮೇಷನ್ ಬೇಕು, ಅದ್ರ ಬಗ್ಗೆ ಗೊತ್ತಾಗಬೇಕು ಅಂದರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನಿಮಗೆ ನನ್ನ ಇನ್ಸ್ಟಾಗ್ರಾಮ್ದು ಲಿಂಕ್ನ ಕೊಟ್ಟಿರ್ತೀನಿ ಆಯಿತಾ. ಏನಾದರೂ ಡೌಟ್ಸ್ ಇದ್ದರೂ ಕೂಡ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು ಆಯಿತಾ. ಮತ್ತು ನಾನು ನಿಮಗೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಸೊ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ, ಕೆಲವೊಂದು ಫೋಟೋಸು ರೀಲ್ಸ್ ಎಲ್ಲ ಅದರಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬಾಯ್ ಬಾಯ್.